ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಸೌಜನ್ಯದ ಬಗ್ಗೆ, ಕೇಸ್ ಬಗ್ಗೆ ಈಗೆಲ್ಲ ವಿಕೃತವಾಗಿದೆ ಅನ್ನೋದು, ಮರ್ಡರ್ ಆಗಿದೆ ಅನ್ನೋದು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಮತ್ತು ಟಿ ವಿ ನ್ಯೂಸಲ್ಲಿ ತಿಳಿದಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗಲೂ ಸೌಜನ್ಯ ಕೇಸ್, ಸೌಜನ್ಯ ಪಾಪ ವಿಕೃತ ಮರ್ಡರ್ ಆಗಿರೋದು ನೋಡ್ರಿ ಫ್ರೆಂಡ್ಸ್, ಮೈಯೆಲ್ಲ ಜುಮ್ ಅನ್ನುತ್ತೆ. ಮತ್ತು ಯಾರಾದರೂ ನಿಮ್ಮ ಮನೆ ಮಗಳಿಗೆ ಏನಾದರೂ ಆ ರೀತಿ ಅನ್ಯಾಯ ಆಗಿದ್ದರೆ ಎಷ್ಟೆಲ್ಲ ನೀವು ಕಷ್ಟಪಡ್ತಿದ್ರಿ, ಓಕೆನಾ ಫ್ರೆಂಡ್ಸ್? ಅದೇ ಕಷ್ಟ ಅವ್ರ ತಂದೆ ತಾಯಿ ಅನುಭವಿಸ್ತಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಏನಪ್ಪ ಅಂದರೆ ಸೌಜನ್ಯ ಅದ್ರ ಬಗ್ಗೆ ಅದ್ರ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂತಂದರೆ, ಸಮೀರ್ ಅನ್ನೋರು ನೋಡಿ ಎತ್ತಿ ಹಿಡಿದಿದ್ದಾರೆ ಸೌಜನ್ಯ ಬಗ್ಗೆ, ಓಕೆನಾ? ಮರ್ಡರ್ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅನ್ನೋದು ಎಷ್ಟು ಮುನ್ನುಗ್ಗಿದ್ದಾರೆ ಅಂದಮೇಲೆ ಫ್ರೆಂಡ್ಸ್, ನಾವೆಲ್ಲ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಒಬ್ಬ ಮುನ್ನುಗ್ಗಿದ್ದಾರೆ ಅಂದರೆ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಹೋಗಿ ಮುನ್ನುಗ್ಗಿ ನಾವು ಕೈ ಜೋಡಿಸಿದ್ರೆ ಖಂಡಿತ ಆ ಸೌಜನ್ಯ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸ್ಬೋದು ಫ್ರೆಂಡ್ಸ್, ಓಕೆನಾ? ಸೌಜನ್ಯನವರು ಪಾಪ ಮರ್ಡರ್ ಕೇಸಲ್ಲಿ ಅವರಿಲ್ಲ ಫ್ರೆಂಡ್ಸ್, ಓಕೆನಾ? ಯಾಕೆ ಅಂದರೆ ಅವ್ರ ಕುಟುಂಬ ಒಂದು ಕಾಯ್ತೈತೆ. ಏನಂತಾರೆ ಅವ್ರ ಕುಟುಂಬ ಅಂತಂದರೆ, ನಮ್ಮ ಮಗಳು ಹೋಗಿದ್ಮೇಲೆ ಮತ್ತೆ ಹಿಂದಿರುಗಿ ಮನೆಗೆ ಬರಲ್ಲ. ಆದರೆ ಏನಪ್ಪ ಅಂದರೆ ಅವ್ರ ಕುಟುಂಬ ಹೇಳೋದು, ನಮ್ಮ ಮಗಳು ಮತ್ತೆ ವಾಪಸ್ ಬರೋಕ್ಕಾಗಲ್ಲ, ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವರ ತಂದೆ ತಾಯಿ ಕುಟುಂಬ ಈಗಲೂ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಿದ್ರೆ, ಮಗಳನ್ನ ದೇವರ ಸ್ಥಾನದಲ್ಲಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಹೇಳ್ತಾ ಇದ್ದಾರೆ, ನ್ಯಾಯ ಬೇಕು ನಮ್ಮ ಮಗಳಿಗೆ ಅನ್ನೋದು. ಈಗಲೂ ದಿನನಿತ್ಯ ಗಂಧಕಡ್ಡಿ ಮತ್ತು ದೀಪ ಎಲ್ಲ ಹಚ್ಚಿ ಬೀಳ್ತಾ ಫ್ರೆಂಡ್ಸ್, ಓಕೆನಾ? ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಫ್ರೆಂಡ್ಸ್. ಯಾಕೆಂದರೆ ಬೇರೆ ಹೆಣ್ಮಕ್ಳಿಗೆ ಮನೆ ಮಗಳಿಗೆ ಯಾರೋ ಈ ರೀತಿ ಆಗಿದ್ರೆ ಎಷ್ಟು ಕಷ್ಟ ಬರ್ತಿತ್ತು, ಓಕೆನಾ? ಎಷ್ಟು ಹೊಟ್ಟೆ ಉರಿತಿತ್ತು, ಅಷ್ಟೇ ಎಲ್ರಿಗೂ ಹೊಟ್ಟೆ ಉರಿದೇ ಉರುತ್ತೆ ಫ್ರೆಂಡ್ಸ್, ಓಕೆನಾ? ಬನ್ನಿ ಫ್ರೆಂಡ್ಸ್, ಸಮೀರ ಅಂತ ಇದ್ರಲ್ಲ ಅವ್ರ ಜೊತೆ ಕೈ ಜೋಡಿಸೋಣ. ನಾನಂತೂ ಮುಂದೆ ನುಗ್ಗಿದ್ದೀನಿ, ನೀವೆಲ್ಲ ಬಂದರೆ ಫ್ರೆಂಡ್ಸ್ ಎಲ್ಲರೂ ಕೈ ಜೋಡಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ಸು ಮತ್ತು ಪಬ್ಲಿಕರ್ಸು ಯಾರೆಲ್ಲ ಇದ್ದೀರಾ, ಪ್ಲೀಸ್ ಅವ್ರಿಗೆ ಕೈ ಜೋಡಿಸಿದ್ರೆ ಸಾವಿರಾರು ಜನ ನಮ್ಮ ಮುಂದೆ ನುಗ್ಗಿದ್ರೆ ಅವ್ರ ಜೊತೆ, ಓಕೆನಾ? ನೋಡಿ ಅವರೊಬ್ಬರು ಬಲವಾಗಿ ನಿಂತವ್ರೆ ಅಂದರೆ ನೂರಾರು ಜನ, ಸಾವಿರಾರು ಜನ ಹೋದ್ರೆ ಇನ್ನೂ ಎಷ್ಟು ಬಲ ಶಕ್ತಿ ಇರ್ತದೆ, ಓಕೆನಾ ಫ್ರೆಂಡ್ಸ್? ಅವ್ರ ಜೊತೆ ಕೈ ಒಂದುಗೂಡಿಸಿದ್ರೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ಸೌಜನ್ಯ ಪಾಪ ನಮಗೂ ಆ ಟಿ ವಿ ನ್ಯೂಸು ಮತ್ತು ಪೇಪರ್ ನ್ಯೂಸು ನೋಡಿದಾಗ ಈಗಲೇ ವಿಕೃತವಾಗಿ, ಓಕೆನಾ? ಅವರು ಬಟ್ಟೆಲಿ ಹಾಕಿದಂಥ ವೇಲು ಇರ್ತದಲ್ಲ, ಆ ವೇಲನ್ನ ಕತ್ತಿಗೆ ಸುತ್ತಿ ಕಾಲಿಗೆ ಕಟ್ಟಿ ಈಗೆಲ್ಲ ವಿಕೃತವಾಗಿ ಮಾಡಿದ್ದಾರೆ ಅನ್ನೋದು. ಅರ್ಧಕ್ಕೆ ಮಣ್ಣು ಸ್ವಲ್ಪ ಗುಂಡಿಗೆ ತೋಡಿ ಊಡ್ತಿದ್ದಾರೆ ಸ್ವಲ್ಪ, ಓಕೆನಾ ಫ್ರೆಂಡ್ಸ್? ನಾನು ಮತ್ತು ಟಿ ವಿ ನ್ಯೂಸಲ್ಲಿ ಮತ್ತು ಪೇಪರಲ್ಲಿ ನೋಡಿದೆ ಫ್ರೆಂಡ್ಸ್, ಮೈಯೆಲ್ಲ ಜುಮ್ ಅಂತು. ನಮ್ಮ ಮನೆ ಹೆಣ್ಮಕ್ಳಿಗೆ ಈ ರೀತಿ ಆಗಿದ್ರೆ ಎಂಥ ಅನಾಹುತ, ಓಕೆನಾ? ಆದ್ರೂ ನ್ಯಾಯ ಕೊಡ್ಸೋಕ್ಕಾಗಲಿಲ್ವಲ್ಲ ಈ ಹುಡುಗಿಗೆ ಅನ್ನೋದು ಫ್ರೆಂಡ್ಸ್. ಭಾರಿ ಎಲ್ಲ ತುಂಬ ಇಡೀ ಕರ್ನಾಟಕದಲ್ಲಿ ತುಂಬ ದಂಗೆ ಎದ್ಬಿಟ್ಟಿದ್ದಾರೆ. ಒಂದು ಹುಡುಗಿ ಅನ್ಯಾಯ ಸಿಕ್ಕಿಲ್ಲ ಅಂದಾಗ, ಈ ರೀತಿ ಹಿಂಗೆ ಮಾಡಿದ್ದಾರೆ ಅಂದಾಗ ಎಷ್ಟು ಜನಕ್ಕೆ ತೊಂದರೆ ಮತ್ತು ಎಷ್ಟು ದುಃಖ ಪಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲ ದುಃಖ ಪಟ್ಟಿದ್ದಾರೆ, ನಾವು ದುಃಖ ಪಟ್ಟಿದ್ದೀವಿ, ಓಕೆನಾ ಫ್ರೆಂಡ್ಸ್? ಆ ಜಾಗದಲ್ಲಿ ನಮ್ಮ ಹೆಣ್ಮಕ್ಳು ಈ ರೀತಿ ಆದಾಗ ಎಷ್ಟೋ ನೋವು ಆಗ್ತಿತ್ತು ಫ್ರೆಂಡ್ಸ್, ಓಕೆನಾ? ಅದನ್ನ ತಿಳ್ಕೊಂಡು ಮಾತಾಡಬೇಕು ಫ್ರೆಂಡ್ಸ್, ಓಕೆನಾ? ಬರೀ ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತಲ್ಲ, ಸೌಜನ್ಯ ನಮ್ಮ ಮನೆ ಹೆಣ್ಮಕ್ಳು ಅನ್ನೋದನ್ನ ನಾವು ತಿಳ್ಕೊಬೇಕು. ಎಲ್ಲರ ಮನೆ ಹೆಣ್ಮಕ್ಳು ಅನ್ನೋದು ನಾವು ತಿಳ್ಕೊಂಡು ಸಮೀರ್ ಜೊತೆ ಕೈ ಜೋಡಿಸೋಣ ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್? ಅವ್ರ ಜೊತೆ ಕೈ ಜೋಡಿಸಿದಾಗ, ನ್ಯಾಯ ಕೊಡಿಸಿದಾಗ ನೋಡಿ ದೇವ್ರು ನಮಗೂ ಒಳ್ಳೇದು ಮಾಡ್ತಾನೆ, ನಮ್ಮ ಮನೆತನಗೂ ಹೆಣ್ಮಕ್ಳುಗಳು ಇರ್ತಾರಲ್ಲ ಅವ್ರಿಗೂ ಒಳ್ಳೇದು ಮಾಡ್ತಾನೆ ಫ್ರೆಂಡ್ಸ್, ಓಕೆನಾ? ಕೈ ಜೋಡಿಸ್ಲೇಬೇಕು. ಕೈ ಜೋಡಿಸ್ಲಿಲ್ಲ ಅಂತಂದರೆ ಆಗಲ್ಲ, ಓಕೆನಾ? ಸಮೀರ್ ಒಬ್ಬರು ನುಗ್ಗಿದ್ದಾರೆ ಅಂದರೆ ನಾವು ನುಗ್ಗೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬಲ್ಲಿ ಯಾರೆಲ್ಲ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಓಕೆನಾ? ಕೈ ಜೋಡಿಸ್ತಾರೆ ಅವ್ರ ಜೊತೆ, ಖಂಡಿತ ಸೌಜನ್ಯಗೆ ನ್ಯಾಯ ಕೊಡಿಸ್ಬೋದು. ನಿಮ್ಮ ಮನೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೋದು. ಆ ಕುಟುಂಬ ಒಂದು ಕಾಯ್ತೈತೆ, ಆ ಕುಟುಂಬಕ್ಕೆ ಒಳ್ಳೇದಾಗಬೇಕು. ಏನಪ್ಪ ಅಂದರೆ ನ್ಯಾಯ ಸಿಗಬೇಕು. ನ್ಯಾಯ ಸಿಕ್ಕರೆ ಅವ್ರು ಎಷ್ಟು ತೃಪ್ತಿ ಪಡ್ತಾರೆ ಅವ್ರ ತಂದೆ ತಾಯಿಗಳು ಅನ್ನೋದು ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಇನ್ನೊಂದು ಏನಪ್ಪ ಇಷ್ಟಪಡ್ತೀನಿ ಅಂತಂದರೆ, ನನ್ನಲ್ಲಿ ಸೌಜನ್ಯ ಬಗ್ಗೆ ಪಾಪ ಅವರು ತಂಗಿನೇ ಇರ್ಬೋದು, ಅವ್ರ ಅಕ್ಕನೇ ಆಗಿರ್ಬೋದು, ಯಾರು ಅಂತ ಪಾಪ ಇದಾಗಿರೋದಿಲ್ಲ. ನಮ್ಮ ಮನೆಯಲ್ಲಿ ಏನೋ ಆ ರೀತಿ ತೊಂದರೆ ಆಗಿದ್ರೆ ನಾವು ಅನುಭವಿಸಿ ಭಾರಿ ದುಃಖ ಪಡ್ತೀವಿ ಫ್ರೆಂಡ್ಸ್, ಓಕೆನಾ? ಆ ರೀತಿ ಪಾಪ ನಮಗೂ ಕಣ್ಣೀರು ಬರುತ್ತೆ ಅವ್ರು ನೆನೆಸ್ಕೊಂಡು, ಸೌಜನ್ಯ ಬಗ್ಗೆ ಈ ರೀತಿ ಮಾಡಿರೋದ್ರ ಬಗ್ಗೆ. ಹೌದಾ ಫ್ರೆಂಡ್ಸ್? ನಮ್ಮ ಸೌಜನ್ಯ ತಂಗಿ ಈ ರೀತಿ ಆಗಿರೋದು ಯಾರಿಗೂ ಇನ್ನು ತೊಂದರೆ, ಯಾರಿಗೂ ಈ ರೀತಿ ಆಗಬಾರ್ದು ಅಂದರೆ, ಓಕೆನಾ?
ಸಮೀರ್ ಜೊತೆ ಕೈ ಜೋಡಿಸ್ಬೇಕು, ನಾವು ಹೋರಾಟ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆವಾಗ ಯಾವುದೇ ರೀತಿ ಈ ರೀತಿ ಮರ್ಡರ್ ಕೇಸ್ಗಳು ಯಾವುದು ನಡೆಯೋದಿಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೌಜನ್ಯ ಆಗಿರೋದು ಆ ರೀತಿ ಕೇಸ್ಗಳು ತುಂಬ ವಿಕೃತವಾಗಿತ್ತು. ಆ ರೀತಿ ನಡೀಬಾರ್ದು ಅಂದರೆ ಕೈ ಜೋಡಿಸ್ಲೇಬೇಕು. ಅಂಥವ್ರಿಗೆ ಏನಪ್ಪ ಅಂತಂದರೆ ಭಾರಿ ಆಗಬೇಕು ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ? ನಾನೇನು ಫ್ರೆಂಡ್ಸ್ ಇನ್ನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಮಗೆ ಭಾರಿ ದುಃಖ ಆಯಿತು. ಯಾವಾಗಲೂ ಇದ್ರ ವಿಡಿಯೋ ನಾನು ಮಾಡಬೇಕಾಗಿತ್ತು. ಯಾಕಪ್ಪ ಅಂದರೆ ನಾವು ವರ್ಕ್ ಬ್ಯುಸಿ ಮತ್ತು ಮನೆ, ಫ್ಯಾಮಿಲಿ ಇವೆಲ್ಲ ಸ್ವಲ್ಪ ಆದ್ರಿಂದ ವಿಡಿಯೋ ಅವಾಗೆಲ್ಲ ಮಾಡೋಕ್ಕಾಗಲಿಲ್ಲ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಸೌಜನ್ಯ ಬಗ್ಗೆ ನಾನು ಇವತ್ತು ಅಷ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್, ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಸೌಜನ್ಯ ಬಗ್ಗೆ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಬಟ್ಟೆ ಹಾಕ್ಕೊಂಡು ತಣ್ಣೀರು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್. ಯಾರೆಲ್ಲ ಈ ಹೊಸಬರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಶೇರ್ ಮಾಡಿಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅನ್ನೋದು ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಫ್ರೆಂಡ್ಸ್.